ನನ್ನ ಆತ್ಮೀಯ ವೀಕ್ಷಕರಿಗೆ ಅನಂತ ನಮನಗಳು. ಇಲ್ಲಿಯವರು ತಾವು ಇಲ್ಲಿಯವರೆಗೆ ಅಂದುಕೊಂಡದ್ದೆಲ್ಲವೂ ಕೈಗೂಡುವ ಸಮಯ ಈಗ ಬಂದದ. ಒಬ್ಬ ಮನುಷ್ಯನಿಗೆ ಒಳ್ಳೆಯ ಸಮಯ ಅಥವಾ ಒಳ್ಳೆಯ ಕಾಲ ಅನ್ನೋದು ಆರಂಭ ಆದಾಗ ಸುತ್ತು ಕಡೆಯಿಂದ ಅವನಿಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಆ ಸಮಯ ಈಗ ನಮ್ಮ ಗಿಲ್ಲಿಯವರಿಗೆ ಬಂದಿದೆ. ಗಿಲ್ಲಿಯವರು ಮೊನ್ನೆ ತಮ್ಮ ಊರಿಗೆ ಹೋಗುವಾಗ ಜನಸಾಗರದ ಮಧ್ಯದಲ್ಲಿ ಬೆಂಗಳೂರಿಂದ ದಡದಪುರದವರೆಗೂ ಹೋದ್ರು. ತಾವೆಲ್ಲ ನೋಡಿರ್ತೀರಿ, ಮಧ್ಯದಲ್ಲಿ ಜನಸಾಗರ ಹೇಗೆ ಇತ್ತು, ಅವರ ಅಭಿಮಾನಿಗಳ ಬಳಗ ಹೇಗೆ ಇತ್ತು. ಅದಕ್ಕೆಲ್ಲ ಕಾರಣ ಗಿಲ್ಲಿಯವರ ವ್ಯಕ್ತಿತ್ವ, ಅವರ ಗುಣ ಮತ್ತು ಸ್ವಭಾವ. ಹೀಗಾಗಿ ಗಿಲ್ಲಿಯವರು ಬಹಳ ಜನರಿಗೆ ಇಷ್ಟ ಆಗಿಬಿಟ್ಟಾರ. ಅದು ಆಶ್ಚರ್ಯ ಕೂಡ ಆಗಿದೆ ಕರ್ನಾಟಕದ ಜನರಿಗೆ. ಅದರಲ್ಲೂ ನಮ್ಮ ಕಾವ್ಯ ಅವರಿಗೆ ಇನ್ನೂ ಆಶ್ಚರ್ಯ ಆಗಿದೆ. ಕಾವ್ಯ ಅವರು ಒಳಗಡೆ ಇದ್ದಾಗ ಹೊರಗೆ ಹೋದ್ಮೇಲೆ ನಿನ್ನನ್ನು ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರು. ನೀನು ಕಾಲ ಎಳೆಯೋದನ್ನು ಬಿಡ್ಲಿಲ್ಲ ಅಂದ್ರ, ನನಗೆ ನೀ ಚೇಷ್ಟೆ ಮಾಡೋದನ್ನು ಬಿಡ್ಲಿಲ್ಲ ಅಂದ್ರ ನಾನು ಹೊರಗೆ ಹೋದ್ಮೇಲೆ ಬ್ಲಾಕ್ ಮಾಡೋದು ಪಕ್ಕಾ ಅಂತ ಹೇಳಿದ್ರು. ಆವಾಗಲೇ ಹೇಳಿದ್ರು ಗಿಲ್ಲಿಯವರು, ಐ ಆಮ್ ವೇಟಿಂಗ್, ಧೈರ್ಯ ಇದ್ರೆ ನೀನು ಬ್ಲಾಕ್ ಮಾಡು ಅಂತ. ಸ್ವತಃ ಕಾವ್ಯ ಅವರ ಬಾಯಿಯೊಳಗನೆ ಬಂದಿದೆ, ಸಂದರ್ಶನದಲ್ಲಿ ಹೇಳಿದ್ದಾರೆ, ನಾನು ಗಿಲ್ಲಿಯವರನ್ನ ಬ್ಲಾಕ್ ಮಾಡೋದಿಲ್ಲ, ಈ ಸ್ನೇಹವನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ತೀವಿ. ಅಕಸ್ಮಾತ್ ಮುಂದಿನ ದಿನಮಾನಗಳಲ್ಲಿ ನೀವು ಹೇಳಿದ ಹಾಗೆ ಯಾವ್ದಾದ್ರು ಧಾರಾವಾಹಿ ಒಳಗಾಗ್ಲಿ ಅಥವಾ ಒಂದು ಸಿನಿಮಾದೊಳಗಾಗ್ಲಿ ಅವ್ರ ಜೊತೆ ನಾನು ಆಕ್ಟ್ ಮಾಡುವಂತ ಪ್ರಸಂಗ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ಬಾಂಧವ್ಯ ಒಂದಷ್ಟು ಮುಂದುವರಿಯುವ ಲಕ್ಷಣಗಳು, ಸೂಚನೆಗಳು ನನಗೆ ಕಂಡು ಬರ್ತಾ ಇದ್ದಾವೆ. ಇಲ್ಲಿಯವರ ಮನಸ್ಸಿನ ಆಸೆ ಎಲ್ಲವೂ ಈಡೇರುವಂತಹ ಒಂದು ಕಾಲ ಈಗ ಕೂಡಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ನಿನ್ನೆ ಗಿಲ್ಲಿಯವರು ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ. ಅವರ ಮನೆಯೊಳಗ ಶಿವರಾಜ್ ಕುಮಾರ್ ಅವರು ಮತ್ತು ಅವರ ಧರ್ಮಪತ್ನಿಯವರು ಇವರನ್ನ ಅತ್ಯಂತ ಪ್ರೀತಿಯಿಂದ ಕಂಡಾರ. ಅವರ ಮನೆ ಮಗನಂತೆ ನೋಡ್ಕೊಂಡಾರ ಇವ್ರನ್ನ. ಖಂಡಿತವಾಗಲೂ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಅವರಿಂದ ಒಳ್ಳೆಯ ಕೆಲಸಗಳು ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಯಶ್ ಅವರ ತಾಯಿ ಕೂಡ ಫೋನ್ ಮಾಡಿದ್ದನ್ನ ಹೇಳಿದ್ದೀನಿ ನಾನು ಹಿಂದಿನ ವಿಡಿಯೋದಲ್ಲಿ. ಅವರು ಕೊತ್ತಲವಾಡಿ ಅನ್ನುವಂತ ಒಂದು ಸಿನಿಮಾವನ್ನ ತಾವೇ ತೆಗೆದಿದ್ರು. ಅದರಲ್ಲಿ ಕಾವ್ಯ ಅವರನ್ನ ಅವರು ಹೀರೋಯಿನ್ ಮಾಡಿದ್ರು. ಕಾವ್ಯ ಅವರ ಫ್ಯಾಮಿಲಿ ಜೊತೆ, ಕಾವ್ಯ ಅವ್ರ ಜೊತೆ ಅವರ ಒಂದು ಒಡನಾಟ ತುಂಬಾ ಚೆನ್ನಾಗಿದೆ. ಇಲ್ಲಿ ಅವರಿಗೆ ಒಮ್ಮೆ ಭೇಟಿ ಆಗೋಣಪ್ಪ, ಸಿಗುನು ಅಂತ ಹೇಳಿದ್ದಾರೆ ಅವರು. ಅಲ್ಲಿ ಅವರೇ ಮೋಸ್ಟ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿ ನಮ್ಮ ಗಿಲ್ಲಿಯವರ ಆಸೆಯನ್ನ ನೆರವೇರಿಸಬಹುದು ಅನ್ನುವಂತ ಲಕ್ಷಣಗಳು ಕಂಡು ಬರ್ತಾ ಇದ್ದಾವು. ಬಟ್ ಅದನ್ನ ನಾವು ಖಚಿತವಾಗಿ ಹೇಳಲಿಕ್ಕಾಗಲ್ಲ, ಯಾವುದನ್ನು ಹೀಗೆ ಆಗತ್ತಂತ ಹೇಳಲಿಕ್ಕಾಗಲ್ಲ. ನಮ್ಮ ಗಿಲ್ಲಿಯವರಿಗೆ ಇನ್ನು ಒಂದೆರಡು ತಿಂಗಳಲ್ಲಿ ಒಂದು 2-3 ಒಳ್ಳೆಯ ಅವಕಾಶಗಳು ಕೂಡಿ ಬರ್ತಾವ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರು ಹೀರೋ ಆಗಿ ನಟಿಸುವಂತಹ ಅವಕಾಶಗಳು ಅವರಿಗೆ ಖಂಡಿತವಾಗ್ಲೂ ಸಿಗ್ತಾವು ಅಂತ ನನಗನ್ನಿಸ್ತದ. ಕನಿಷ್ಠ 1-2 ಸಿನಿಮಾ ಬರ್ತಾವ ಅವರು ಹೊರಗಡೆ. ಮತ್ತೆ ತೆಲುಗು, ತಮಿಳುಗಳಲ್ಲಿ ಕೂಡ ಅವರು ಕೆಲಸವನ್ನ ಮಾಡಬಹುದು ಅನ್ನುವಂತ ಮುನ್ಸೂಚನೆಗಳು ಸಿಗ್ತಾ ಇದ್ದಾವು. ಅವರ ಬದುಕು ಖಂಡಿತವಾಗಲೂ ಒಳ್ಳೇದಾಗ್ತದ. ಕಾವ್ಯ ಅವರು ನಿನ್ನೆ ತಮ್ಮ ಮನೆಯೊಳಗನೆ ಮೋಸ್ಟ್ಲಿ ತಮ್ಮ ಮನೆಯೊಳಗನೆ
ಸುಮಾರು ಒಂದು 8 ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಟ್ಟಾರೆ. ಬಹುತೇಕ ಸಂದರ್ಶನಗಳಲ್ಲಿ ಒಂದೇ ರೀತಿಯ ಪ್ರಶ್ನೆಗಳು ಇರುವುದರಿಂದ ಬಹುತೇಕ ಒಂದೇ ರೀತಿಯ ಉತ್ತರಗಳು ಬಂದಿದವು. ಅದರಲ್ಲಿ ವಿಶೇಷವಾದ ಪ್ರಶ್ನೆಗಳು ಏನು ಅಂತಂದ್ರೆ, ಇಲ್ಲಿಯವ್ರನ್ನ ನಿಮ್ಮನ್ನ ಅಲ್ಲೇ ರೇಗಿಸ್ತಾ ಇದ್ರು, ಅದು ನಿಮಗೆ ಕಿರಿಕಿರಿ ಆಗ್ತಾ ಇತ್ತು, ಅವರ ನಿಮ್ಮ ಸ್ನೇಹ ಹೇಗೆ, ಬಾಂಧವ್ಯ ಹೇಗೆ ಅಂತ ಕೇಳಿದಾಗ ಅವನೊಬ್ಬ ತುಂಬಾ ಒಳ್ಳೆಯ ಮನುಷ್ಯ, ಉತ್ತಮ ಮನುಷ್ಯ, ಅವನ ನನ್ನ ಮಧ್ಯದಲ್ಲಿ ಯಾವುದೇ ರೀತಿ ಏನೂ ಇರ್ಲಿಲ್ಲ, ಅವನು ಒಳ್ಳೆಯವನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿಜವಾಗ್ಲೂ ಅದು ಅವ್ರ ಕಡೆಯಿಂದ ಒಳ್ಳೆಯವನು ಅಂತ ಅನಿಸ್ಕೋಬೇಕಾದ್ರೆ ಸಾಮಾನ್ಯದ ವಿಷಯ ಅಲ್ಲ. ಅವನು ಇನ್ನೂವರೆಗೂ ಎಲ್ಲೂ ಹೆಸರು ಕೆಡಿಸಿಕೊಂಡಿಲ್ಲ. ಏನೋ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ ಕೆಲವರು. ಇಲ್ಲ, ಹುಡುಗಿಯರನ್ನ ತಗೊಂಡು ಇವನು ತಾನು ಬೆಳಕಿಗೆ ಬರ್ತಾನ, ಹಾಗ ಹೀಗ ಅಂತ ಹೇಳ್ತಾರ. ಇದೇ ಪ್ರಶ್ನೆಯನ್ನ ಕಾವ್ಯ ಅವರಿಗೂ ಕೂಡ ಕೇಳಿದಾಗ ಅವನು ಆ ರೀತಿ ಏನು ಮಾಡಲ್ಲ, ಅವನು ಸಹಜವಾಗೇ ಇರ್ತಾನೆ. ಆಮೇಲೆ ಅವನ ವ್ಯಕ್ತಿತ್ವ ಬಹಳ ಒಳ್ಳೆಯದು, ಅವನ ಉದಾರ ಗುಣ ಬಹಳ ದೊಡ್ಡದು, ಅವನು ಕೊನೆಯವರೆಗೂ ನನ್ನನ್ನು ಎಲ್ಲಿಯೂ ಬಿಟ್ಟು ಕೊಟ್ಟಿಲ್ಲ ಅನ್ನೋದನ್ನ ಅವರು ಒಪ್ಪಿಕೊಂಡಿದ್ದಾರೆ. ಆದ್ರೆ ಒಂದೆರಡು ಸಂದರ್ಭಗಳಲ್ಲಿ ಅವರು ತಾನು ಅವನನ್ನ ಬಿಟ್ಟು ಕೊಟ್ಟದ್ದನ್ನು ಒಪ್ಪಿಕೊಂಡಿದ್ದಾರೆ ಅವರು ಕೊನೆಗೆ. ಅದಕ್ಕೋಸ್ಕರ ಇವರ ಇಬ್ಬರ ಜೀವನ ಚೆನ್ನಾಗಿ ಇರ್ಲಿ, ಚೆನ್ನಾಗಿ ಮುಂದುವರಿಲಿ, ದೇವರು ಅವರಿಗೆ ಒಳ್ಳೆಯದನ್ನ ಆಶೀರ್ವದಿಸ್ಲಿ, ದೇವರು ಅವರಿಬ್ಬರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮುಂದಿನ ದಿನಮಾನಗಳಲ್ಲಿ ನಾವು ಒಳ್ಳೊಳ್ಳೆಯ ವಿಡಿಯೋಗಳನ್ನ ತಮಗ ಸಲ್ಲಿಸ್ತೀವಿ. ಇದೇ ರೀತಿಯಾಗಿ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಮುಂದುವರಿರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.